ಕಾಟನ್ ಬಟ್ಟೆಗಳನ್ನ ಹಾಕೋದು ಆರೋಗ್ಯಕ್ಕೆ ಬಹಳ ಅದ್ಭುತವಾಗಿರತಕ್ಕಂತ ಪೂರಕವಾದ ಶಕ್ತಿಯನ್ನ ಒದಗಿಸ್ತದೆ. ಈ ಪಾಲಿಸ್ಟರ್ ಬಟ್ಟೆಗಳಂತ ಕರೀತಾರಲ್ಲ, ಇದರಿಂದಾಗಿನೇ ಈ ಚರ್ಮ ರೋಗಗಳು ಹೆಚ್ಚಾಗ್ತಾ ಇದಾವೆ. ಸ್ಕಿನ್ ಸರಿಯಾದ ರೀತಿಯಲ್ಲಿ ಟಾಕ್ಸಿನ್ ಅನ್ನ ಹೊರಗೆ ಹಾಕ್ಲಿಲ್ಲ ಅಂದ್ರೆ ಚರ್ಮ ರೋಗಗಳು ಅಷ್ಟೇ ಅಲ್ಲ, ನರ ದೌರ್ಬಲ್ಯತೆಗಳು ಬರ್ಬೋದು, ಹಾರ್ಮೋನ್ ವ್ಯತ್ಯಾಸಗಳು ಬರ್ಬೋದು, BP ಹೆಚ್ಚಾಗ್ಬೋದು, ಡಯಾಬಿಟಿಸ್ ಹೆಚ್ಚಾಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ 20-25 ವರ್ಷಕ್ಕೆ ಗರ್ಭಕೋಶದ ಕ್ಯಾನ್ಸರ್, ಆಮೇಲೆ ಸ್ತನ ಕ್ಯಾನ್ಸರ್ ಸಮಸ್ಯೆ ಬರ್ತಾ ಇದೆ. ಸ್ಪೈನಲ್ ಕಾರ್ಡ್ ಇಸ್ ಸೆಕೆಂಡ್ ಬ್ರೈನ್ ಅಂತ ಹೇಳ್ಬೋದು. ಟಿ ಶರ್ಟ್ಗಳು, ಜೀನ್ಸ್ ಪ್ಯಾಂಟ್ಗಳು ಒಳ್ಳೇದಲ್ಲ. ನೆತ್ತಿಗೆ ಬಡದು ಏನಾಗುತ್ತೆ, ಬ್ರೈನ್ ಗೆ ತೊಂದರೆ ಆಗುತ್ತೆ. ಸ್ಪರ್ಮ್ ಕೌಂಟು, ಮೊಟಿಲಿಟಿ ಸಮಸ್ಯೆ, ಹೆಣ್ಮಕ್ಳಲ್ಲಿ ಅಂಡಾಣುಗಳ ಉತ್ಪತ್ತಿ ಕಮ್ಮಿ ಆಗುತ್ತೆ. ಈ ಒಂದು ನಪುಂಸಕತ್ವ ಸಮಸ್ಯೆ ಜಾಸ್ತಿ ಬರ್ಲಿಕ್ಕೆ ಜೀನ್ಸ್ ಪ್ಯಾಂಟ್ಗಳು, ಟೈಟ್ ಆದ ಬಟ್ಟೆಗಳೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಮತ್ತೆ ಮಳೆಗಾಲದಲ್ಲಿ ನೀಲಿ ಹಳದಿ ಬಟ್ಟೆಗಳನ್ನ ಹಾಕೋದು ಸೂಕ್ತ. ವೈಟ್ ಬಟ್ಟೆ ಹಾಕಿ ಬೇಸಿಗೆ ಕಾಲದಲ್ಲಿ ಕಪ್ಪು ಬಟ್ಟೆ ಹಾಕಿದ್ರೆ ಮುಗ್ದ ಹೋಯ್ತು ನಿಮ್ ಕತೆ. ಪಿತ್ತದಿಂದ 80 ರೋಗ ಬರ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿರಬೇಕು, ಆ ಉಡುಗೆ ತೊಡುಗೆಗಳ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಳದಿದ್ರೆ ನಮ್ಗೆ ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ಕೈಯಿಂದ ನೇಯ್ದಿರುವ ಖಾದಿ ಬಟ್ಟೆಗಳು, ಕಾಟನ್ ಬಟ್ಟೆಗಳನ್ನ ಹಾಕೋದು ಆರೋಗ್ಯಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂತ ಪೂರಕವಾದ ಶಕ್ತಿಯನ್ನ ಅದು ಒದಗಿಸ್ತದೆ. ಈಗ ನೋಡಿ, ಇದು ಹಾಕಿರೋದು ಖಾದಿ ಬಟ್ಟೆ ಎಷ್ಟು ಮೃದುವಾಗಿದೆ. ನಾವೇನ್ ಹಾಕ್ತದೆ ಇತ್ತೀಚೆಗೆ ಲೈಲಾನ್ ಬಟ್ಟೆ, ಟೆರ್ಕಾಟ್ ಬಟ್ಟೆ, ಲೈಲಾನು ಅದೊಂಥರ ಪ್ಲಾಸ್ಟಿಕ್ ಇದ್ದಂಗೆ ಇರ್ತದೆ. ಆ ಒಂದು ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಅದು ಸರಿಯಾಗಿ ನಮ್ಮ ಬೆವರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಆ ಬೆವರನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ರಿಪಲ್ಷನ್ ಮಾಡ್ತದೆ. ಅಲ್ಲಿಂದ ಅಲ್ಲೇ ಅದು ಟಾಕ್ಸಿಸಿಟಿ ಆಗಿದ್ದು ಡೆಪಾಸಿಟ್ ಆಗ್ತದೆ. ಯಾಕಂದ್ರೆ ಆ ಯಾವ ಬಟ್ಟೆಗಳು ಬೆವರನ್ನ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ. ಫ್ಯಾಕ್ಟ್ರಿಯಲ್ಲಿ ಏನ್ ತಯಾರಾಗ್ತದಲ್ಲ ಬಟ್ಟೆ, ಕೈಯಿಂದ ನೇಯ್ದಿರೋ ಕಾಟನ್ ಬಟ್ಟೆ, ಅದು ಆರೋಗ್ಯಕ್ಕೆ ಸಂಗಾತಿ. ಯಾಕಂದ್ರೆ ಅದು ಹೊರಗಿನ ಅದ್ಭುತ ಗಾಳಿಯನ್ನ ಸೋಸಿ ನಮ್ಮ ರೋಮರಂಧ್ರಗಳಿಗೆ ಕಳಿಸುತ್ತೆ. ಆ ರೋಮರಂಧ್ರಗಳು ಕ್ರಿಯಾಶೀಲವಾಗಿ ಚರ್ಮ ರೋಗಗಳು ಬರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಜೀನ್ಸು, ಲೈಲಾನ್ ಬಟ್ಟೆಗಳು, ಈ ಪಾಲಿಸ್ಟರ್ ಬಟ್ಟೆಗಳಂತ ಕರೀತಾರಲ್ಲ, ಇಂಥ ಬಟ್ಟೆಗಳು, ಇದರಿಂದಾಗಿನೇ ಈ ಚರ್ಮ ರೋಗಗಳು ಹೆಚ್ಚಾಗ್ತಾ ಇದಾವೆ. ಯಾಕಂದ್ರೆ ಆ ಜೀನ್ಸು ಅಂತ ಟೈಟ್ ಉಡುಗೆಗಳನ್ನು ಹಾಕೋದು ಜಾಸ್ತಿ ಆಗ್ತಾ ಇದೆ. ಅದರಿಂದ ಪೂರ್ತಿ ನಮ್ಮ ಈ ಹೇರ್ ರೂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡೋ ಶಕ್ತಿ ಇರ್ತದೆ. ಈಗ ಸೂರ್ಯನ ಬಿಸಿಲನ್ನ ಅಬ್ಸರ್ವ್ ಮಾಡಿ ಆ ಹೇರ್ ರೂಟ್ಸ್ ಇಂದ ಅದು ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ಕೊಬ್ಬಿನ ಅಂಶನೇ ವಿಟಮಿನ್ D3 ಆಗಿ ಕನ್ವರ್ಟ್ ಆಗೋದು. ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಈ ಸ್ಕಿನ್ನಿನ ಪ್ರೋಗ್ರಾಮಿಂಗ್. ಈ ಸ್ಕಿನ್ ಅನ್ನ ಬ್ಯಾರಿಯರ್ ಇಮ್ಯುನಿಟಿ ಅಂತ ಕರೀತಾರೆ. ಈ ಸ್ಕಿನ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ಲಿಲ್ಲ ಅಂದ್ರೆ, ಈ ಸ್ಕಿನ್ ಸರಿಯಾದ ರೀತಿಯಲ್ಲಿ ಟಾಕ್ಸಿನ್ ಅನ್ನ ಹೊರಗೆ ಹಾಕ್ಲಿಲ್ಲ ಅಂದ್ರೆ ಚರ್ಮ ರೋಗಗಳು ಅಷ್ಟೇ ಅಲ್ಲ, ನರ ದೌರ್ಬಲ್ಯತೆಗಳು ಬರ್ಬೋದು, ಹಾರ್ಮೋನ್ ವ್ಯತ್ಯಾಸಗಳು ಬರ್ಬೋದು, BP ಹೆಚ್ಚಾಗ್ಬೋದು, ಡಯಾಬಿಟಿಸ್ ಹೆಚ್ಚಾಗ್ಬೋದು. ಯಾಕಂದ್ರೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಸ್ಕಿನ್ ಲೇಯರ್ ಮೂಲಕ. ಪೂರ್ತಿ ನಮ್ಮ ಸಿಸ್ಟಮ್ಗೆನೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ರೆಸ್ಪಿರೇಟರಿ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಇದೆಲ್ಲ ಪ್ರೆಷರ್ಗೊಳಗಾಗುತ್ತೆ. ಖಂಡಿತವಾಗಿಯೂ ಈ ಒಂದು ಸಂವೇದನೆಗಳು ನಮ್ಮ ಒಳಗಿರ್ತಕ್ಕಂಥ ಸಿಸ್ಟಮ್ ಅನ್ನು ಹೇಗೆ ಹಾಳು ಮಾಡ್ತವೆ ಅನ್ನೋದನ್ನ ನಾವು ವೈಜ್ಞಾನಿಕವಾಗಿ ತಿಳ್ಕೊಬೇಕಂದ್ರೆ ನೀವು ಯಾವ್ದಾದ್ರು ಒಬ್ಬ ಸೈಂಟಿಸ್ಟ್ ಹತ್ರ ಹೋಗಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಆರ್ಟಿಕಲ್ಸ್ಗಳು, ಟೈಟ್ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಸುಮಾರು ಗೂಗಲ್ ಅಲ್ಲಿ ಆರ್ಟಿಕಲ್ಸ್ ಇದೆ, ಅದನ್ನ ನೀವು ನೋಡಿ. ಹೆಣ್ಮಕ್ಳಿಗೆ PCOD, PCOS, ಫೈಬ್ರಿಡ್ಸ್ ಎಲ್ಲ ಬರ್ತಾ ಇರೋದು ಹೆಣ್ಮಕ್ಳು ಹೆಚ್ಚು ಟೈಟ್ ಆದ ಉಡುಗೆ ತೊಡುಗೆಗಳನ್ನ, ಜೀನ್ಸ್ ಬಟ್ಟೆಗಳನ್ನ, ಜೀನ್ಸ್ ಪ್ಯಾಂಟ್ಗಳನ್ನ ಹಾಕ್ತಾ ಇರೋದೇ ಮುಖ್ಯ ಕಾರಣ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ 20-25 ವರ್ಷಕ್ಕೆ ಗರ್ಭಕೋಶದ ಕ್ಯಾನ್ಸರ್, ಆಮೇಲೆ ಸ್ತನ ಕ್ಯಾನ್ಸರ್ ಸಮಸ್ಯೆ ಬರ್ತಾ ಇದೆ. ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಬಿಗಿಯಾದ ಉಡುಗೆಗಳು ಹೇಗಿರ್ಬೇಕು, ಸಡಿಲವಾಗಿರ್ಬೇಕು, ದೇಹ ಪೂರ್ತಿ ಮುಚ್ಚಿರ್ಬೇಕು. ಕೆಲವು ಜನ ಅಂತೂ ನೋಡ್ಬೇಕು ನೀವು, ಹೆಣ್ಮಕ್ಳು ಅಂದ್ರೆ ತಾಯಂದ್ರ ಬಗ್ಗೆ ಬಹಳ ಗೌರವ ಇದೆ ನನಗೆ. ಬಹಳ ಗೌರವ ಅಂದ್ರೆ ಬಹಳ ಗೌರವ. ಅದು ಬರೀ ಬಾಯಿ ಮಾತಲ್ಲಿ ಹೇಳ್ಕೊಳಿಕ್ ಆಗೋದಿಲ್ಲ, ಅಷ್ಟು ಗೌರವ. ಯಾಕಂದ್ರೆ ನಾವು ಬಸವ ತತ್ವದವ್ರು. ಆದ್ರೆ ಅವ್ರು ವಿನಂತಿ ಮಾಡ್ಕೊಳ್ಳೋದೆ ಅಂದ್ರೆ, ಈಗ ಕೆಲವು ಜನ ಹೆಣ್ಮಕ್ಳು ಏನ್ ಹಾಕಿರ್ತಾರೆ, ಬ್ಲೌಸ್ ಹಾಕಿರ್ತಾರೆ, ಅದ್ರದ್ದು ಹಿಂದೆ ನೋಡ್ಬೇಕು ನೀವು, 1-2 ಇಂಚ್ ಇರ್ತಾವ ಪಟ್ಟಿ ಅಷ್ಟೇ. ಪೂರ್ತಿ ಎಲ್ಲ ಬೆನ್ನೆಲ್ಲ ಪೂರ್ತಿ ಕಾಣಿಸ್ತಾ ಇರ್ತದೆ. ಆ ಬೆನ್ನಿಗೆ ಏನಾಗ್ತಿರ್ತಂದ್ರೆ ಕೂದಲು ಬೇರೆ ಬಿಟ್ಟಿರ್ತಾರೆ, ಅದು ಕೂದಲು ಚುಚ್ತಾ ಇರ್ತದೆ, ಅದರಿಂದ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ಹಲವಾರು ಚರ್ಮಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಬರ್ತವೆ. ಅದರಿಂದ ಏನಾಗುತ್ತೆ, ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಬಿಸಿಲು ಬಡದಾಗ, ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರ್ತದಲ್ಲಿ, ಬೆನ್ನಿಗೆ ಹೆಚ್ಚು ಬಿಸಿಲು ಬಡದಾಗ, ವಾತಾವರಣದ ಚಳಿ ಬಿಸಿಲು ಅದಕ್ಕೆ ಬಡದಾಗ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗಿ ನಮ್ಮ ಮೆದುಳಿನಲ್ಲಿ ಒತ್ತಡಗಳು ಕ್ರಿಯೇಟ್ ಆಗ್ತವೆ.
ಇಲ್ಲಿ ಮುಖ್ಯವಾಗಿ ಇಲ್ಲಿ ಬಹಳ ಮೃದುವಾಗಿರ್ತಕ್ಕಂಥ ಪ್ರದೇಶ ಇರುತ್ತೆ ಇಲ್ಲಿ ಹಿಂದೆ. ಈ ಸಂವೇದನೆಗಳು, ಬಿಸಿಯಾದ ಸಂವೇದನೆಗಳು ಆ ಬೆನ್ನಿಗೆ ಬಿಸಿ ಎಲ್ಲಿ ಹೋದ್ರು, ಈ ಕೆಲವು ಫಂಕ್ಷನ್ಸ್ ಗಳಿಗೆ ಹೋಗ್ತೇವೆ, ತುಂಬಾ ಹೀಟ್ ಇರ್ತದೆ. ಎಲ್ಲೋ ಫಂಕ್ಷನ್ಸ್ ಹೋಗ್ತೇವೆಲ್ಲ ಹೀಟು, ಬಿಸಿಲು, ಆಮೇಲೆ AC ಗಾಳಿ ಇರ್ತದೆ. ಅವೆಲ್ಲ ಕೃತಕವಾಗಿರ್ತಕ್ಕಂಥ ಗಾಳಿಯ ಒಂದು ಎಫೆಕ್ಟು ಮತ್ತೆ ಆ ಒಂದು ಶಾಖದ ಎಫೆಕ್ಟ್ ಇಂದ ನಮ್ಮ ಸ್ಪೈನಲ್ ಕಾರ್ಡ್ಗೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಅದರಿಂದ ಹೆಣ್ಮಕ್ಳಲ್ಲಿ ಒತ್ತಡಗಳು, ಟೆನ್ಷನ್, ಸ್ಟ್ರೆಸ್ ಕ್ರಿಯೇಟ್ ಆಗ್ತವೆ. ಯಾಕಂದ್ರೆ ಸ್ಪೈನಲ್ ಕಾರ್ಡ್ ಇಸ್ ಅ ಸೆಕೆಂಡ್ ಬ್ರೈನ್ ಅಂತ ಹೇಳ್ಬೋದು. ಅದಕ್ಕಾಗಿ ಹೆಣ್ಮಕ್ಳಲ್ಲಿ ಒಂದು ವಿನಂತಿ ಏನಂದ್ರೆ, ತಾವು ಆ ಒಂದು ಮೇಲೆ ಕುಪ್ಪಸ ಅಂತಿರೋ, ಬ್ಲೌಸ್ ಅಂತಿರೋ, ಅದನ್ನ ಪೂರ್ತಿ ನೆಕ್ ಕವರ್ ಆಗೋ ತರ ಹಾಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅನ್ನೋದು ವೈಜ್ಞಾನಿಕ ಸಲಹೆ. ನೀವೇನ್ ಮಾಡ್ತೀರಿ ಬಿಡ್ತೀರಿ ನಿಮಗೆ ಬಿಟ್ಟಿದ್ದು, ಅದ್ರಲ್ಲಿ ಏನು ಸೈನ್ಸ್ ಇಲ್ಲ. ಆತರ ಪೂರ್ತಿ ನಾವು ಬೆನ್ನು ಕಾಣೋ ಹಾಗೆ ಬಟ್ಟೆ ಹಾಕೊಳ್ಳೋದ್ರಿಂದ ಅದರಿಂದ ತುಂಬಾ ನಮಗೆ ತೊಂದರೆ ಆಗುತ್ತೆ, ಆರೋಗ್ಯದಲ್ಲಿ ತುಂಬಾ ತೊಂದರೆ ಆಗುತ್ತೆ. ನೋಡಿ, ಇಲ್ಲಿ ಹಾಕದಷ್ಟೆಲ್ಲ ಪೂರ್ತಿ ಬೆನ್ನೆಲ್ಲ ಕಪ್ಪಾಗಿರ್ತದೆ, ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೆ ಅದನ್ನ ಕಪ್ಪಿದ್ದು ಬೆಳಗ್ ಮಾಡ್ಕೊಳಕ್ಕೆ ಏನೇನೋ ಕೆಮಿಕಲ್ ಹಾಕೊಳ್ಳೋದು, ಮತ್ತೆ ಅದನ್ನ ತೊಂದರೆ ಆಗೋದು. ಅದಕ್ಕಾಗಿ ತಾಯಂದಿರಲ್ಲಿ ಮತ್ತು ಸಹೋದರಿಯರಲ್ಲಿ ಈ ಉಡುಗೆ ತೊಡುಗೆಗಳನ್ನ ಸರಿಯಾಗಿ ಗಮನಿಸಿ ಹಾಕೋಬೇಕು. ಕಾಟನ್ ಬಟ್ಟೆಗಳು, ಕಾಟನ್ ಸೀರೆಗಳನ್ನ, ಆಮೇಲೆ ಚೂಡಿದಾರ ಹಾಕೊಳ್ಳಂಗಿದ್ರೆ ಕಾಟನ್ ಹಾಕೊಳ್ಳೋದು. ಪಾಲಿಸ್ಟರ್ ಆಗ್ಲಿ, ಲೈಲಾನ್ ಆಗ್ಲಿ, ಇಂಥವೆಲ್ಲ ದಯವಿಟ್ಟು ಹಾಕೊಳಕ್ ಹೋಗ್ಬೇಡಿ. ಟಿ ಶರ್ಟ್ಗಳು, ಜೀನ್ಸ್ ಪ್ಯಾಂಟ್ಗಳು ಒಳ್ಳೇದಲ್ಲ. ಪ್ಯಾಂಟೆ ಹಾಕೋಬೇಕಂದ್ರೆ ಪ್ಯಾಂಟೆ ಹಾಕೊಳ್ಳಿ, ಶರ್ಟೆ ಹಾಕೊಂಡು ಶರ್ಟೆ ಹಾಕೊಳ್ಳಿ. ಕಾಟನ್ ಹಾಕೊಂಡ್ರೆ ಬಹಳ ಆರೋಗ್ಯಕ್ಕೆ ಪೂರಕ ಅಂತಕ್ಕಂಥ ಮಾತನ್ನ ಹೇಳ್ತಾ, ಯಾಕಂದ್ರೆ ಬಟ್ಟೆ ಹಾಕೊಂಡ್ರೆ ಮೈಗೆ ಒಂಥರಾ ಹಿತ ಅನಿಸ್ಬೇಕು. ಈ ಕಾಟನ್ ಬಟ್ಟೆ ಹಾಕಿದ್ರೆ ಏನಾಗುತ್ತೆ, ಖಾದಿ ಬಟ್ಟೆನ ಬೇಸಿಗೆಯಲ್ಲಿ ತಂಪಾಗಿರ್ತದೆ, ಮಳೆಗಾಲದಲ್ಲಿ ಬೆಚ್ಚಗಿರ್ತದೆ. ಇದು ನ್ಯಾಚುರಲ್ AC ಇದ್ದಂಗೆ. ಬಟ್ಟೆ ಅನ್ನೋದನ್ನ ಕಂಡು ಹಿಡಿದಿರೋದು ಯಾವುದಕ್ಕೆ ಅಂದ್ರೆ ಚರ್ಮದ ರಕ್ಷಣೆಗೆ. ಇತ್ತೀಚೆಗೆ ಅದು ಫ್ಯಾಷನ್ ಆಗಿ ಕನ್ವರ್ಟ್ ಆಗಿದೆ. ಮೂಲವಾಗಿ ಮನುಷ್ಯನ ಸ್ಕಿನ್ ಇದೆಯಲ್ಲ, ಇದು ಹಾಳಾಗಬಾರ್ದು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ಆದಿಮಾನವರು ಮೊದಲು ಕಾಡಿನಲ್ಲಿ ಇರ್ತಿರ್ಲಿಲ್ಲ, ಬಟ್ಟೆನೆ ಹಾಕೊಳ್ತಿರ್ಲಿಲ್ಲ ಅವರು. ಆಮೇಲೆ ತುಂಡು ಬಟ್ಟೆ ಹಾಕೊಳ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಕಾಣ್ತೇವೆ ಆದಿಮಾನವರು ಹಿಂದೆ ನೋಡ್ರಿ ಎಲ್ಲ. ಅದಾದ್ಮೇಲೆ ಬಟ್ಟೆ ಸಂಸ್ಕೃತಿ ಬರ್ತಾ ಹೋಯ್ತು. ಒಟ್ಟಿನಲ್ಲಿ ಬಟ್ಟೆ ನಾಗರಿಕ ಸಮುದಾಯದ ಒಂದು ಮುಖ್ಯವಾಗಿರ್ತಕ್ಕಂಥ ಅನ್ವೇಷಣೆ, ಸಂಶೋಧನೆ ಅಂತ ಹೇಳಬಹುದು. ಇದು ನಮ್ಮ ಆರೋಗ್ಯಕ್ಕೆ ಬಹಳ ಶಕ್ತಿಯನ್ನ ಕೊಡುತ್ತೆ. ಹಿಂದಿನ ಜನ ತಲೆ ಮೇಲೆ ಪೇಟ ಕಟ್ತಾರೆ, ಯಾಕಂದ್ರೆ ತಲೆಗೆ ಬಿಸಿಲು, ಯಾಕಂದ್ರೆ ದುಡಿಯೋ ವರ್ಗ ಅವಾಗ ಎಲ್ಲ ಬಿಸಿಲಲ್ಲಿ ದುಡಿತಿದ್ರು. ಆ ಬಿಸಿಲು ನೆತ್ತಿಗೆ ಬಡದು ಏನಾಗುತ್ತೆ, ಬ್ರೈನ್ಗೆ ತೊಂದರೆ ಆಗುತ್ತೆ, ತುಂಬಾ ಡ್ಯಾಮೇಜ್ ಆಗುತ್ತೆ ಬ್ರೈನ್ ಸೆಲ್ಸ್ಗಳು. ಆ ರೀತಿ ಬ್ರೈನ್ ಸೆಲ್ಸ್ಗಳು ಡ್ಯಾಮೇಜ್ ಆಗಬಾರ್ದು. ಯಾಕಂದ್ರೆ ಬ್ರೈನ್ ಅಂದ್ರೆ ಜಗತ್ತನ್ನೇ ಸಂಶೋಧನೆ ಮಾಡತಕ್ಕಂಥ ಶಕ್ತಿ ಅದರಲ್ಲಿ ಬ್ರೈನ್ ಇದೆ. ಅದು ಡ್ಯಾಮೇಜ್ ಆಗಬಾರ್ದು, ತಾಳ್ಮೆ ಇರಬೇಕು. ಆ ಹೆಚ್ಚು ತಲೆಗೆ ಬಿಸಿಲು ಬಡಿಯೋದ್ರಿಂದ ಬ್ರೈನ್ ಅಲ್ಲಿ ಹೆಮರೇಜ್ ಆಗ್ತವೆ, ಅಲ್ಲಿ ಡಿಜನರೇಷನ್ ಆಗಿ ಏನಾಗುತ್ತೆ, ಹಲವಾರು ಮಾನಸಿಕ ರೋಗಗಳು ಬರ್ತವೆ, ಕಣ್ಣಿನ ಸಮಸ್ಯೆ ಬರ್ತದೆ. ನೀವು ಬಿಸಿಲಿಗೆ ಜಾಸ್ತಿ ನೆತ್ತಿಯನ್ನ ಒಡ್ಡಿ ನೋಡಿರ್ಬೇಕಾರೆ ಕಣ್ಣೆಲ್ಲ ಉರಿಯಕ್ ಶುರು ಆಗ್ತದೆ. ಅದಕ್ಕೆ ಅಂತದ್ ಆಗ್ಬಾರ್ದು ಅಂತ ಹೇಳಿ ಹಿಂದೆ ದುಡಿಯೋ ವರ್ಗ ತಲೆ ಮೇಲೆ ಪೇಟ ಹಾಕ್ತಿರು. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಟೈಲ್ ಪೇಟ ಕಟ್ತಾರೆ. ಆದರೆ ಅದ್ರ ಹಿಂದಿರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ತಲೆ ಸೇಫ್ಟಿ ಆಗಿರ್ಬೇಕು ಅನ್ನೋದು ಒಂದು ಉದ್ದೇಶ. ನೋಡಿ, ಮೆದುಳಿಗೆ ಏನಾದ್ರು ಏಟಾದ್ರೆ ಅದು ರಿಕವರಿನೇ ಆಗೋದಿಲ್ಲ ಬ್ರೈನ್ಗೆ. ಈಗ ನಮ್ಮ ಸ್ಕಾಲ್ಪ್ ಇದೆಯಲ್ಲ, ಮೂಳೆ, ಅದ್ರ ಮೂಳೆ ಕೆಳಗಡೆ ಒಂಥರ ಜಲ್ ತರ ಇರ್ತದೆ, ಅದ್ರ ಕೆಳಗಡೆ ನರಗಳೇ ಇರ್ತವೆ. ನಮ್ಗೆ ಏನಾದ್ರು ಬಿದ್ದಾಗ ಆ ಮೂಳೆಗೆ ಸ್ವಲ್ಪ ಪೆಟ್ಟು ಬಿದ್ರೆ ಓಕೆ, ಅದು ಕೆಳಗಡೆ ಇರ್ತಕ್ಕಂಥ ಜಲ್ಗೆ ಏನಾದ್ರು ಹೊಡೆತ ಬಿದ್ರೆ, ಅಲ್ಲಿಂದ ಏನಾದ್ರು ನರ್ವ್ಸ್ ಡ್ಯಾಮೇಜ್ ಆಯ್ತಂದ್ರೆ ರಿಕವರಿ ಆಗೋದೇ ಕಷ್ಟ. ಅದಕ್ಕೆ ಬ್ರೈನ್ ಕ್ಯಾನ್ಸರ್ ಆಗೋದಕ್ಕಿಂತ ಮೊದಲು ಬ್ರೈನ್ ಟ್ಯೂಮರ್ಲೇ ಸುಮಾರು ಜನ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಪೊಲೀಸರು ಹೇಳೋದು ಹೆಲ್ಮೆಟ್ ಹಾಕೋರಪ್ಪ ಅಂತ ಹೇಳಿ. ನಾವು ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತೇವೆ, ಏನಾದ್ರು ತಲೆಗೆ ಏಟು ಬಿದ್ರೆ ಜೀವನನೇ ಹೋಯ್ತು. ಅದಕ್ಕಾಗಿ ಮೆದುಳಿನ ಸಂವೇದನೆಗೆ ಪೇಟ ಕಟ್ಕೊಳ್ತಿರು. ಹೀಗೆ ನಮ್ಮ ಪಾರಂಪರಿಕವಾದ ಉಡುಪು ನೋಡ್ರಿ, ಸೀರೆ ಆಗಿರ್ಬೋದು, ಪಂಚ ಆಗಿರ್ಬೋದು, ಇದರಿಂದ ಏನಾಗುತ್ತಂದ್ರೆ ನಮ್ಮ ಈ ಒಂದು ರೀಪ್ರೊಡಕ್ಟಿವ್ ಗ್ರಂಥಿಗಳು, ಸಂತಾನೋತ್ಪತ್ತಿಯ ಏನು ಇಂದ್ರಿಯಗಳಿದಾವೆ, ಅದಕ್ಕೆಲ್ಲ ಸರಿಯಾದ ಒಂದು ಏನಾಗ್ತಂದ್ರೆ ಗಾಳಿ ತಾಗ್ತದೆ ಆ ಭಾಗಕ್ಕೆ. ಯಾಕಂದ್ರೆ ಸಂತಾನೋತ್ಪತ್ತಿಯ ಈ ಮೂಲ ಏನು ಪ್ರೈವೇಟ್ ಪಾರ್ಟ್ಗಳಂತ ಹೇಳ್ತಾರೆ, ಅಲ್ಲಿ ಜಾಸ್ತಿ ಒತ್ತಡ ಉಂಟಾದ್ರೆ ಮೊದಲೇ ಹೀಟ್ ಇರ್ತದೆ. ಅದರಿಂದ ಏನಾಗುತ್ತೆ, ಸ್ಪರ್ಮ್ ಕೌಂಟು, ಮೊಟಿಲಿಟಿ ಸಮಸ್ಯೆ, ಹೆಣ್ಮಕ್ಳಲ್ಲಿ ಅಂಡಾಣುಗಳ ಉತ್ಪತ್ತಿ ಕಮ್ಮಿ ಆಗುತ್ತೆ. ಅದರಿಂದನೇ ಇನ್ಫರ್ಟಿಲಿಟಿ, ಬಂಜಿತನದ ಸಮಸ್ಯೆಗಳು ಬರ್ತಾ ಇದೆ. ಅದಕ್ಕಾಗಿ ಬಿಗಿಯಾದ ಉಡುಪುಗಳನ್ನ ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳು ಆಗಿರ್ಬೋದು, ಗಂಡ್ಮಕ್ಳಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಪುಂಸಕತ್ವ ಸಮಸ್ಯೆ ಜಾಸ್ತಿ ಬರ್ಲಿಕ್ಕೆ ಜೀನ್ಸ್ ಪ್ಯಾಂಟ್ಗಳು, ಟೈಟ್ ಆದ ಬಟ್ಟೆಗಳೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಅದಕ್ಕೆ ಅವನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಪ್ಯಾಂಟ್ ಶರ್ಟ್ ಹಾಕೊಂಡು ಕೂಡ ಕಾಟನ್ ಬಳಸಿ ಅಂತಕ್ಕಂಥದ್ದು. ಖಾದಿ ಬಟ್ಟೆಗಳನ್ನ ಬಳಸಿ. ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಖಾದಿ ಬಟ್ಟೆಗಾಗಿ ಬಹಳ ಒಲವು ತೋರಿಸ್ತಾ ಇದ್ರು. ಅವರೇ ಸ್ವತಃ ಖಾದಿ ಬಟ್ಟೆಗಳನ್ನ ನೇಯ್ತಿದ್ರು. ಅದಕ್ಕೆ ಈಗ ಏನಾಗ್ಬಿಟ್ಟಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳು ಬ್ರ್ಯಾಂಡೆಡ್ ಈ ಬಟ್ಟೆಗಳನ್ನ ಹಾಕೊಳ್ತಾ
ಖಾದಿ ಉದ್ಯೋಗ ಏನಾಗ್ತದೆ ಅಂದ್ರೆ ಅದು ನಾಶ ಆಗ್ತದೆ. ಖಾದಿ ಬಟ್ಟೆ ನೇಯವ್ರಿಗೆ ಕೆಲಸ ಇಲ್ದಂಗಾಗಿದೆ. ಇದರಿಂದ ಸ್ವದೇಶಿ ಉತ್ಪನ್ನಗಳನ್ನ ನಾವು ಬಳಸದೆ ವಿದೇಶಿ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂತ ಆ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂತ ಲೈಲಾನ್ ಬಟ್ಟೆಗಳನ್ನ, ಪ್ಲಾಸ್ಟಿಕ್ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ಕೆಡ್ತದೆ, ದೇಶದ ಆರ್ಥಿಕತೆನೂ ಕೆಡ್ತದೆ. ಅದಕ್ಕೆ ಇನ್ನು ಮುಂದಾದ್ರೂ ದೇಶಿ ಉಡುಗೆ ತೊಡುಗೆಗಳನ್ನ, ಖಾದಿ ಬಟ್ಟೆಗಳನ್ನ, ಕಾಟನ್ ಬಟ್ಟೆಗಳನ್ನ ಹಾಕೋಣ ಮತ್ತೆ ಖಾದಿ ಉದ್ಯೋಗವನ್ನ ಬೆಳೆಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇದು ಆರೋಗ್ಯಕ್ಕೆ ಬಹಳ ಪೂರಕ. ವೈಟ್ ಬಟ್ಟೆ ಹಾಕಿ ಬೇಸಿಗೆ ಕಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ನೀಲಿ ಮತ್ತು ಹಳದಿ ಬಟ್ಟೆಗಳನ್ನ ಹಾಕೋದು ಸೂಕ್ತ. ಚಳಿಗಾಲದಲ್ಲಿ ನೀವು ಯಾವುದೇ ಬೇಕಾದ್ರೂ ಕಲರ್ ಬಟ್ಟೆಗಳನ್ನ ಹಾಕಬಹುದು. ಹಾಗೆ ಬೇಸಿಗೆ ಕಾಲದಲ್ಲಿ ಯಾಕೆ ಬಿಳಿ ಬಟ್ಟೆಗಳನ್ನ ಹಾಕಿ ಅಂತ ಹೇಳಿದೆ ಅಂದ್ರೆ, ಈ ಬಿಳಿ ಬಟ್ಟೆ ಏನ್ ಮಾಡುತ್ತೆ, ಹೀಟ್ ಅನ್ನ ರಿಪಲ್ಷನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ನೀವು ಬೇಸಿಗೆ ಕಾಲದಲ್ಲಿ ಏನಾದ್ರು ಕಪ್ಪು ಬಟ್ಟೆ ಹಾಕಿದ್ರೆ ಮುಗ್ದ ಹೋಯ್ತು ನಿಮ್ ಕತೆ. ಮೋಸ್ಟ್ ಡೇಂಜರ್. ಎಲ್ಲ ಹೀಟ್ ಅನ್ನು ಎಳೆದು ದೇಹದಲ್ಲಿ ಪಿತ್ತ ವಿಕಾರ ಹೆಚ್ಚಾಗಿ ಪಿತ್ತದಿಂದ 80 ರೋಗ ಬರ್ತವೆ. ಚಳಿಗಾಲ ನೋಡ್ರಿ, ನಾವೆಲ್ಲರೂ ಹೋಗ್ಬೇಕಂದ್ರೆ ಕಾಶ್ಮೀರಕ್ಕೆ ಹೋಗ್ಬೇಕಂದ್ರೆ ಒಂಥರ ಬಟ್ಟೆ ತಗೊಂಡ್ ಹೋಗ್ತೀವಿ. ಅದೇ ರಾಜಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂಥರ ಬಟ್ಟೆ ತಗೊಂಡ್ ಹೋಗ್ತೀವಿ ಅಲ್ವಾ. ಕಾಶ್ಮೀರದಲ್ಲಿ ಹಾಕೋ ಬಟ್ಟೆಗಳನ್ನ ರಾಜಸ್ಥಾನದಲ್ಲಿ ಹಾಕೊಂಡ್ರೆ ಶೀಟ್ ಆಗಿ ಸಾಯ್ತೇವಿ. ರಾಜಸ್ಥಾನದಲ್ಲಿ ಹಾಕೊಳ್ಳೋ ಬಟ್ಟೆ ಕಾಶ್ಮೀರದಲ್ಲಿ ಹಾಕಿದ್ರೆ ಚಳಿ ಆಗಿ ಸಾಯ್ತೇವೆ. ಅಂದ್ರೆ ಪ್ರಕೃತಿಗೆ ಅನುಗುಣವಾಗಿ, ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ಉಡುಗೆ ತೊಡುಗೆಗಳು ಇರಬೇಕು. ಅದು ಆರೋಗ್ಯಕ್ಕೆ ಪೂರಕ ಅಂತಕ್ಕಂಥ ಮಾತನ್ನ ಹೇಳ್ತಾ ಮಾಹಿತಿನ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶರಣು ಶರಣಾರ್ಥಿ.